ಖರ್ಚಿಗೆ ದುಡ್ಡು ಕೇಳ್ತಾನೆ, ದುಡ್ಡು ಕೊಟ್ರೆ ಖಾಲಿ ಮಾಡ್ಕೊಂಡ್ ಬಂದು ಅದಕ್ಕೆಮ್ಮ ಮತ್ತೆ ಖರ್ಚಿಗೆ ದುಡ್ಡು ಕೊಡಿ ಅಂತ ಕೇಳ್ತಾನೆ. ಅವ್ನ್ ಬಿಸ್ನೆಸ್ ಹಾಕೊಟ್ಬಿಟ್ರೆ ಕೊಟ್ಟಿದ್ದು ಆಯ್ತು, ಎಲ್ಲ ಹಾಳು ಮಾಡಿಡ್ಲಿಲ್ವಾ? ಹಾಗಾದ್ರೆ ಯಾರಾದ್ರೂ ಬುದ್ಧಿವಂತರ ಕೈಲಿ ಅವನ್ಗೆ ಬುದ್ಧಿ ಹೇಳ್ಸೋಣ. ಭಿಕ್ಷುಕರ ಕೈಲಿ ಬುದ್ಧಿ ಹೇಳ್ಸೋಣ. ಭಿಕ್ಷುಕ ಯಾಕ್ರಿ, ನೀವೇ ಇದ್ದೀರಲ್ಲ. ಅಂದ್ರೆ ನಾವೆಲ್ಲ ಇದೀವಲ್ಲ, ನಾವೆಲ್ಲರೂ ಸೇರಿ ಬುದ್ಧಿವಾದ ಹೇಳೋಣ ಅಂತ ಅಂದೆ. ನಾವೆಲ್ಲ ಬುದ್ಧಿ ಹೇಳಿದ್ರೆ ಅವನು ದಾರಿಗೆ ಬರಲ್ಲ. ಭಿಕ್ಷುಕನ ಹತ್ರ ಹೇಳಿಸಿದ್ರೆ ಅವನಿಗೆ ಅವಮಾನ ಆಗುತ್ತೆ, ಅವಾಗ ದಾರಿಗೆ ಬರ್ತಾನೆ. ಗಿನ್ನ ಟಮ್ಮ ಟಮ್ಮ ಟಮ್ಮಟ ಎಲ್ಲ ತೆಗೆದು ಒಂದು ಬಿಟ್ರೆ ಕೆಳಗ ಮೇಲೆ ಬಡ್ದಂಗ ಆಯ್ತದೆ. ಅಲ್ಲ ನೀರಾವರಿ, ಸಿಕ್ಕಾಪಟ್ಟಿ ದುಡ್ಡು ಸಂಪಾದನೆ ಮಾಡ್ತಿದಿ ಅಂತಲ್ಲೋ, ಆಮೇಲೆ ಬುದ್ಧಿ ಬೇರೆ ಹೇಳಕ್ ಕಲ್ತ್ಬಿಟ್ಟಿದ್ಯಂತೆ. ಒಳ್ಳೆ ಮನುಷ್ಯನಾಗುವ ಎಲ್ಲ ಲಕ್ಷಣಗಳ ಹತ್ರ ಇದೆ ಬಿಡಪ್ಪ. ನೋಡಿ ಸ್ವಾಮಿ, ಕಷ್ಟಪಟ್ಟು ಬೆವರು ಸುರಿಸಿ ದುಡಿತೀನಿ, ತಿಂತೀನಿ. ಕಮಾನ್ ಟೆಲ್ ಮಿ, ಯಾರಿಗ ಬುದ್ಧಿವಾದ ಹೇಳ್ಬೇಕು ಹೇಳಿ? ಈ ಬಡ್ಡಿ ದುಡ್ಡು ತಿನ್ನೋರು ಕಂಡವ್ರಿಗೆ ಬುದ್ಧಿ ಹೇಳೋದು ಜಾಸ್ತಿ, ಆದ್ರೆ ಈ ಮೂರ್ಖರಿಗೆ ಯಾರಪ್ಪ ಬುದ್ಧಿ ಹೇಳ್ತಾರೆ? ಅರೇ ಸ್ವಾಮಿ, ಮೂರ್ಖ ಆಗ್ಲಿ ಗೂರ್ಖ ಆಗ್ಲಿ ಬುದ್ಧಿ ಹೇಳ್ತೀನಿ. ಕಮಾನ್ ಟೆಲ್ ಮಿ, ಯಾರಿಗ ಬುದ್ಧಿ ಹೇಳ್ಬೇಕು? ಯಾರ ಹೆಂಗ್ ಬಾಯ್ ಬುದ್ಧಿ ಹೇಳೋದಕ್ಕೆ ಅದ್ ಏನ್ ತುದಿಗಾಲ್ ಮೇಲೆ ನಿಂತ್ಬಿಟ್ಟಿದ್ಯಪ್ಪ. ಬಾರೋ ಬಾರೋ ಬೆಗ್ಗರ್ ಬಾಯ್, ಇಲ್ಲಿ ನೋಡೋ ಬೆಗ್ಗರ್ ಬಾಯ್. ಈಗ ನಮ್ಮ ಪೈಕಿ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ನೀನು ಚಿಕ್ಕಿ ಬುದ್ಧಿ ಹೇಳ್ಬೇಕು. ಎಲ್ಲಿದ್ದಾನೆ ಎಲ್ಲಿದ್ದಾನೆ? ಕರೀರಿ, ಈಗ ಬುದ್ಧಿವಾದ ಹೇಳ್ತೀನಿ. ಏನ್ ಅವಾಜ್ ಆಗ್ತಾನೆ? ದೊಡ್ಡ ಕುಬೇರ ನೀನು. ಒಂದ್ ಲೋಟ ಕಾಫಿ ಕುಡಿಯಕ್ಕೆ 4-5 ಮನೆ ಸುತ್ತಬೇಕು, ನೀನ್ ಹಂಗ ಅವಾಜ್ ಆಗ್ತೇನ? ನನ್ನನ್ನು ಅಷ್ಟೊಂದು ಕೀಳಾಗ್ ಕಾಣ್ಬೇಡ. ಈ ಬಾಡಿಗೆ ಒಂದು ಫೇಸ್ ವ್ಯಾಲ್ಯೂ ಐತೆ ಗೊತ್ತಾ? ಇದೊಂದು ಪೇಸು, ಇದಕ್ಕೊಂದು ವ್ಯಾಲ್ಯೂ. ನೀರ ಇಡೀ ತಟ್ಟೆ ಲೆಕ್ಕ ಮಾಡ್ರು 10 ರೂಪಾಯಿ ಇಲ್ಲ ವ್ಯಾಲ್ಯೂ ಅಂತೆ. ಇದು ಶೋರೂಮ್, ಗೋಡೆ ನೋಡು. ಏನ್ ಗುರು ಇಷ್ಟೊಂದು ದುಡ್ಡು? ಹ್ಞೂ, ಮತ್ತೆ ಮೊನ್ನೆ ಯಾರಿಗ ಚಿಲ್ಲರೆ ಕಾಸು ಅನ್ಬಿಟ್ಟು 4 ಲಕ್ಷ ಬಿಸಾಕಿದ್ದೆ. ಬಡ್ಡಿ ಎಲ್ಲ ಸೇರಿಸಿ 5 ಲಕ್ಷ ಆಯ್ತು. ಅವ್ನು ಕೊಟ್ಟ, ನಾನು ಇಟ್ಕೊಂಡೆ. 4 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಬಡ್ಡಿನಾ? ಹ್ಞೂ, ಮತ್ತೆ 6 ತಿಂಗಳಿಂದ ದುಡ್ಡು ಕೊಟ್ಟಿದ್ದೆ. ಅದ್ರಲ್ಲಿ ಚೆನ್ನಾಗಿ ಸಂಪಾದನೆ ಮಾಡವನೆ. ಬಡ್ಡಿ ದುಡ್ಡು ಕೊಟ್ಟ ಇಟ್ಕೊಂಡಿದ್ದೀನಿ. ಆಹಾ, ಈ ತರ ವಹಿವಾಟ್ ಮಾಡೋನ್ ಭಿಕ್ಷೆ ಅಂತ ಬಿಡ್ಬೇಕು? ಅಷ್ಟೇ ಗೊತ್ತಿರೋದು ನಿಂಗೆ. ಅದು ನಮ್ ಕುಲ್ಕಸ್ಬು. ಲಕ್ಷ್ಮಿನ ಯಾವತ್ತು ಮುನ್ಸ್ಬಾರ್ದು, ಇಲ್ಲ ಅಂದ್ರೆ ಎಡಗಾಲ ಎದೆ ಕೊಟ್ಬಿಟ್ಟು ಓಡೋಗ್ಬಿಟ್ಟಲ್ಲ. ಅಣ್ಣಯ್ಯ ಹೇಳ್ತಿರೋದು ಕರೆಕ್ಟೆ. ಭಿಕ್ಷುಕನ ಹತ್ರ ಸಾಲ ಮಾಡಿದ್ರೆ ಉದ್ಧಾರ ಆದ್ರೂ ಆಗ್ಬೋದು. ಹೆಂಗೂ ಅವನಿಗೆ ಮನೆ ಇಲ್ಲ, ಮಠ ಇಲ್ಲ, ಆಫೀಸ್ ಇಲ್ಲ. ಯಾವಾಗ್ಲೋ ಒಂದ್ಸರಿ ಮನೆ ಹತ್ರ ಬಂದು ಸಾಲ ಕೇಳ್ತಾನೆ, ಅವಾಗ ಕೊಟ್ರೆ ಆಯ್ತು. ನಿನ್ನ ಹತ್ರ ಸಾಲ ಮಾಡಿ ಏನಾದ್ರೂ ಬಿಸ್ನೆಸ್ ಮಾಡ್ಲೇಬೇಕು. ಗುರುಗಳೇ ನಮಸ್ಕಾರ. ನನಗ ನಿಮಗೆ ತಗಡಿ 1 ರೂಪಾಯಿ ಆಶೀರ್ವಾದ ಮಾಡಿ. ನೀವು ನಮ್ ದನಿಗಳಿದ್ದಂಗೆ, ನಿಮ್ಮಂತವ್ರು ನಮ್ ಕಾಲ್ಗೆ ಬೀಳ್ಬಾರ್ದು, ಯಾಕಂದ್ರೆ ತಟ್ಟೆ ತೂತಾಗೋಯ್ತದೆ. ಅಯ್ಯೋ, ನನ್ ಜೀವನನೇ ತೂತಾಗ್ಬಿಟ್ಟದೆ. ಯಾವ ಆಂಗಲ್ ಅಲ್ಲಿ ಗುರು ನಿನಗ್ ನಾನ್ ದಣಿ? ನೋಡೋ, ನೀನ್ ಹಂಗೇನ್ ಮರ್ಯಾದೆ ಕೊಡೋದ್ ಬೇಡ, ಫ್ರೆಂಡ್ಸ್ ಅಂತ ತಿಳ್ಕೊ. ಆಯ್ತು ಬಿಡೋ ಮಚ್ಚ, ಅವಾಗ ನಾನು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಫಾರೂಕ್ನ ಆಶೀರ್ವಾದದಿಂದ ಈ ಲೆವೆಲ್ ಅಲ್ಲಿ ಇದ್ದೀನಿ. ಅವ್ರ ಮನೆ ಹುಡುಗ ಅಂದ್ಮೇಲೆ ಹೆಲ್ಪ್ ಮಾಡೇ ಮಾಡ್ತೀನಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಬಿಸ್ಲು ಜ್ಯೂಸ್ ಬೇಕಾ, ಐಸ್ ಕ್ರೀಮ್ ಬೇಕಾ? ಇಫ್ ಯು ಡೋಂಟ್ ಮೈಂಡ್, ಜ್ಯೂಸ್. ನನ್ನ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ದುಡ್ಡಿಲ್ದೆ ಬರ್ಬತ್ತಾ ಬಿಟ್ಟಿದೀನಿ. ಈ ಕಾಲದಲ್ಲಿ ದುಡ್ಡೇ ದೊಡ್ಡಪ್ಪ. ಸ್ವಲ್ಪ ಸಾಲ ಕೊಡ್ತೀಯಾ? ನೀನು ನನ್ನ ಹತ್ರ ಸಾಲ ಕೇಳ್ತಾ ಇದೀಯಾ? ನಿಮ್ಮನೆಲ್ಲ ಕೊಟ್ಟಾರಲ್ಲ ಪಾರಕ, ಕೊಡ್ಲಿಲ್ವಾ? ಅಣ್ಣ, ನನ್ಗೆ ಸ್ವಾಭಿಮಾನ ಜಾಸ್ತಿ. ನಾನು ರಿಲೇಷನ್ ಅವ್ರ ಹತ್ರ ಸಾಲ ಮಾಡಲ್ಲ, ಸಂಬಂಧ ಕೆಟ್ಟೋಗ್ಬಿಡ್ತದೆ. ನೀನ್ ನನ್ ಸ್ನೇಹಿತ ಅಂತೀಯ, ಒಂಚೂರು ಹೆಲ್ಪ್ ಮಾಡ್ಬಾರ್ದಾ? ಓಕೆ ಓಕೆ. ಹೌದು, ಎಷ್ಟು ಬೇಕು ಕ್ಯಾಶು? ಒಂದ್ 10. 10 ಲಕ್ಷನಾ? 10 ಲಕ್ಷ ಅಂದ್ರೆ ಶೂರಿಟಿ ಕೊಡ್ಬೇಕಾಗುತ್ತೆ. 10 ಲಕ್ಷ ರೂಪಾಯಿ ತಗೊಂಡ್ರೆ ನಾನು ಹೆಂಗೂರು ತೀರ್ಸೋದು? ಅಷ್ಟೆಲ್ಲ ಬೇಡ, ಒಂದ್ 10,000 ರೂಪಾಯಿ ಸಾಕು. 10,000 ರೂಪಾಯ? ಇದು ನನ್ ಸಾಲ ಬೇಡ ಅಂತಾರ? ನಿಂದೊಳ್ಳೆ ಕತೆ. ಇರೋ 1 ರೂಪಾಯಿನೂ ನಿನ್ಗೆ ಹಾಕ್ಬಿಟ್ಟೆ, ನನಗೆ 10,000 10 ಲಕ್ಷ ತರ, ನಂಗೆ ಅಷ್ಟೇ ಸಾಕು. ಕೊಡ್ತೀನಿ, ಶೂರಿಟಿ ಏನ್ ಬೇಡ. ನಮ್ಮ ಹುಡುಗನ ಕೈಯಲ್ಲಿ ಒಂದು ಪತ್ರ ಕೊಟ್ಟು ಕಳಿಸ್ತೀನಿ, ಸೇಲ್ ಹಾಕ್ಬಿಟ್ಟು ಸಾಕು. ತಗೋ ಕ್ಯಾಶ್. ಇಷ್ಟು ಸುಲಭವಾಗಿ ಸಾಲ ಸಿಗುತ್ತಾ? ಓ, ಕ್ಯಾಶ್ ಫಾಸ್ಟ್. ಸಾಲ ಸಲ್ಲಿಸು, ಕೊಡ್ಲ ಮಾಡ್ರಿ, ಉಡಿಸು. ಸಲಾಂ ಬಾಯ್, ಸಲಾಂ.
ನಿಮ್ದಕ್ಕೆ ಸಲಾಂ, ನಮ್ದಕ್ಕೆ ಡೊಗ್ ಸಲಾಂ. ನಮ್ದಕ್ಕೆ ಏಕ್ ಛೋಕ್ರಾ ಕಾ ಅಡ್ರೆಸ್ ಚಾಹಿಯೆ. ಮದ್ವೆ ಮಾಡಿಸ್ಬೇಕಾ? नो 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 शादी को नहीं है, ड्यूटी को अपॉइंटमेंट देना चाहिए मैं. ಕನ್ನಡಕ್ಕೂ ಚೋಕ್ರಾ. ಓ ಎಲ್ಲಿ ಹೋಗ್ಬೇಕು ಹೇಳಿ, ಅಡ್ರೆಸ್ ಹೇಳಿ. ಕನ್ನಡಕ್ಕೂ ಚೋಕ್ರಾ ಬೇಕ್ರಿ. ಕನ್ನಡಕಗೆ ಬೇಕಾ? ಹಂಗಂದ್ರೆ ನಿಮ್ ಯಾವ್ದು ಪವರ್ ಗ್ಲಾಸ್ ಅಂದ್ರೆ ಇತ್ಲ ಕಡೆ ಹೋಗಿ, ಶೋಕಿಗೆ ಹಾಕ್ತಾರಲ್ಲ ಆ ಗ್ಲಾಸ್ ಬೇಕಂದ್ರೆ ಇತ್ಲ ಕಡೆ ಹೋಗಿ. उसको नहीं मालूम हुआ बात छिक्कल आदमी. ಏನೋ ತಿಕ್ಲು ಅಂತಿದ್ದೀರಿ. ನಮ್ಗೆ ಕನ್ನಡನ ಸ್ಪಷ್ಟವಾಗಿ ಮಾತಾಡೋಕೆ ಒಬ್ಬ ಹುಡುಗ ಬೇಕು. ದುಬೈಗೆ ಫ್ಲೈಟ್ ಟಿಕೆಟ್ ರೆಡಿಗೆ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಸಂಪಾದನೆ ಮಾಡ್ಕೊಂಡು ಇಲ್ಲಿಗೆ ಬಂದು ಸೆಟ್ಲ್ ಆಗ್ಬೋದು. ಅಂದ್ರೆ ನೀವಿಬ್ರು ದುಬೈ ಕಳಿಸ್ತೀರಾ? ಹೌದು, ಅಲ್ಲಿ 3 months ಗೆ 3 crores ಗಳಿಸಬಹುದು. ಟಿಕೆಟ್ ಮಂಜ, ಡ್ರೆಸ್ ಸಖತ್ತಾಗಿದೆ ಕಣೋ, ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ನೋಟ ಯಾಕೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ಯಾ? ದುಬೈ ಗೋಯಿಂಗ್. ದುಬೈಗೆ ಹೋಗ್ತಿದ್ಯಾ? ಯಾಕೆ? ತಿಂಗಳಿಗೆ 1 ಕೋಟಿ ರೂಪಾಯಿ ಸಂಬಳ, ಅದಕ್ಕೆ. 1 ಕೋಟಿ ರೂಪಾಯಿ ನೀನು ನನ್ನ ಕರ್ಕೊಂಡು ಹೋಗ. 3 ವರ್ಷ ಆದ್ಮೇಲೆ ವಾಪಸ್ಸೇ ಬರ್ತೀನಿ, 1 ವರ್ಷ ಬಿಟ್ಟು ಮದುವೆ ಅನ್ಬಿಡು. 3 ವರ್ಷ ಆಮೇಲೆ 1 ವರ್ಷ, ಒಟ್ಟು 4 ವರ್ಷ. ನನ್ ಕೈ ಕಾಯಕ್ಕಾಗಲ್ಲಪ್ಪ. ಆಯ್ತಾಯ್ತು, 1 ವರ್ಷ ಬಿಟ್ಟು ವಾಪಸ್ ಬರ್ತೀನಿ, 6 ತಿಂಗಳಾದ್ಮೇಲೆ ಮದುವೆ ಆಗೋಣ. ದುಬೈ ಗೋಯಿಂಗ್. ನೀನು ಬಸ್ ಟಿಕೆಟ್ ನೋಡಿರ್ತೀಯ, ವಿಮಾನ ಟಿಕೆಟ್ ನೋಡಿದ್ಯಾ? ವಿಮಾನ ಟಿಕೆಟ್ ಅದು ಕಣ್ಣಿಗೆ ಹೊತ್ಕೊಂಡು ವಾಪಸ್ ಕೊಡು. ಅಲ್ಲ ಕಣ ಮಂಜ, ನೀನ್ ಒಬ್ನೇ ದುಬೈಗೆ ಹೋಗಕ್ ನಿಂಗೆ ಗೊತ್ತಾಗತ್ತಾ? ದಡ್ಡಿ ನಿನ್ ತರ ದಡ್ಡಿನ ನಾನು ಬುದ್ಧಿವಂತ. ಫ್ಲೈಟ್ ಕೆಳಗಡೆ ಕಂಡಕ್ಟರ್ ದುಬೈ 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 ಅಂತ ಕೂಗ್ತಿರಲ್ವೇನೆ? ಮಂಜು ಮಹಾರಾಜ್, ಕಂಗ್ರಾಟ್ಸ್. ವೆಲ್ಕಮ್. ಥ್ಯಾಂಕ್ಸ್ ಹೇಳಿಲ್ಲ. ನೋ ಫಾರ್ಮಾಲಿಟೀಸ್ ಪ್ಲೀಸ್. ಅಯ್ಯೋ ವೈಶಾಲಿ, ನೋಡ್ದ್ಯಾ ನಮ್ ಮಂಜು ಅದೃಷ್ಟನ? ಕೊನೆಗೂ ದಾವಣಗೆರೆ ದುಗ್ಗಮ್ಮ ಕಣ್ ತೆರೆದ್ಬಿಟ್ರು. ಥ್ಯಾಂಕ್ಸ್ ದಾವಣಗೆರೆ ದುಗ್ಗಮ್ಮ. ಇವ್ನ್ ಈ ತರ ಆಗ್ತಾನೆ ಅಂತ ನನ್ಗ ಅವತ್ತೇ ಗೊತ್ತಿತ್ತು. ಅದಕ್ಕೆ ಇವನ್ನೇ ನನ್ ತಂಗಿ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ನಾನು ಫಿಕ್ಸ್ ಆಗ್ಬಿಟ್ಟೆ. ನನ್ನ ರಾಜಕುಮಾರ ಎಂತ ಸಿಹಿ ಸುದ್ದಿ ಹೇಳಿದಾನೆ. ಒಂದು ಬೈಕ್ ಸಕ್ರೆ ಹೋಗೆ ಒಂದ್ ಡಬ್ಬ ಸಕ್ಕರೆ ತಂದ ಅವ್ನ್ ಬೈಕ್ ಸುರಿ. ರೇಷನ್ ಖಾಲಿ ಆಗ್ಬಿಟ್ಟಿದ್ದೆ, ಸಕ್ಕರೆ ಇಲ್ಲ. ತಂದ ಮೇಲೆ ತಂದ್ ಸುರಿ. ಮಂಜು, ನೀನ್ ಹೋಗ್ತಾ ಇರೋ ಜಾಗ ತುಂಬಾ ಚೆನ್ನಾಗಿದೆ. ಚೆನ್ನಾಗ್ ದುಡಿ, ಒಳ್ಳೆ ಹೆಸರು ಸಂಪಾದಿಸ್ಕೊಂಬಾ. ಅದು ನನಗ್ ಗೊತ್ತು, ಮೊದ್ಲಿಂದನೂ ದುಬೈ ಶೇಖ್ಗಳ ಕಾಂಟ್ಯಾಕ್ಟ್ ನನಗ್ ತುಂಬಾ ಚೆನ್ನಾಗಿತ್ತು. ಒಂಟೆ ಹಾಲ್ ತಂದಲೇ ಗೊತ್ತಿತ್ತು. ಅವಾಗ ತೀರ್ಥಹಳ್ಳಿಲಿದ್ದಾಗ್ಲೇ ಫೋನ್ ಮಾಡಿ ಬೇಡ್ಕಂತಿದ್ರು ದುಬೈಗ್ ಬಾ 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 ಅಂತ. ಆದ್ರೆ ನಾನು ಹೋಗಿರ್ಲಿಲ್ಲ. ಅಯ್ಯೋ ನಂಗ್ ಗೊತ್ತು ಬಿಡು. ಅಲ್ಲಿ ನೋಡಿ, ನನ್ನ ಬಿಟ್ಟು ಹೋಗಕ್ ನಿಮ್ಗೆ ತೊಂದ್ರೆ ಅಲ್ವಾ ಅಂತ ನೀನ್ ತಿಳ್ಕೊಬೇಕಷ್ಟೇ. ನನಗೆ ಫ್ಲೈಟ್ ಅಲ್ಲಿ ವಾಮಿಟ್ ಸೆಕ್ಷನ್. ನಿನ್ನ ಪ್ರೀತಿ ಮಾಡಿದ ತಪ್ಪು ಮಾಡಿಲ್ಲ. ಅದು ವಾಮಿಟ್ ಸೆಕ್ಷನ್ ಅಲ್ಲ, ವಾಮಿಟ್ ಸೆನ್ಸೇಷನ್. ದುಬೈಲಿ ಹಿಂಗೆ ಹೇಳೋದು. ರೀ ಬನ್ರಿ ಇಲ್ಲಿ, ನಮ್ ಮಂಜುಗೆ ದುಬೈ ಕೆಲಸ ಸಿಕ್ಕಿದೆ, ಹೋಗ್ತಾ ಇದ್ದಾನೆ, ಕಂಗ್ರಾಟ್ಸ್ ಹೇಳಿ. ಸುಮ್ನಿರಿ ಪಿನ್ನು, ಈ ಮುಖಕ್ಕೆ ದುಬೈಲಿ ಕೆಲಸ ಸಿಗುತ್ತಾ? ಸುಮ್ನೆ ಹೊಟ್ಟೆ ಉರ್ಸ್ಕೊಳ್ಬೇಡಿ, ಕೈಯಲ್ಲಿ ಟಿಕೆಟ್ ಹಿಡ್ಕೊಂಡು ಮಾತಾಡ್ತಾ ಇರೋದು. ಹೌದೇನ ಮಂಜಪ್ಪ, ಕಂಗ್ರಾಚುಲೇಷನ್ ಕಂದ. ಹೋಗ್ಬಾರೋ, ವೀಸಾ ಪಾಸ್ಪೋರ್ಟ್ ಇಲ್ಲ, ದುಬೈಯಲ್ಲಿ ಕೆಲಸ. ಫ್ಲೈಟ್ ಅಲ್ಲಿ ಹೋಗೋದಕ್ಕೆ ಟಿಕೆಟ್ ತಾನೇ ಮುಖ್ಯ. ಲೇ ದಡ್ಡ, ಅದು ಡೊಮೆಸ್ಟಿಕ್ ಫ್ಲೈಟ್ ಅಲ್ಲ ಕಣೋ, ಯಾರು ಬೇಕಾದ್ರೂ ಹೋಗ್ ಬರ್ಬೋದು ಅನ್ನೋದಕ್ಕೆ ಇಂಟರ್ನ್ಯಾಷನಲ್ ಫ್ಲೈಟ್. ಅಲ್ಲಿಗೆ ಹೋಗ್ ಬರ್ಬೇಕು ಅಂದ್ರೆ ವೀಸಾ ಬೇಕಾಗುತ್ತೆ, ಪಾಸ್ಪೋರ್ಟ್ ಬೇಕಾಗುತ್ತೆ, ಯಕ್ಕ ಚಿಕ್ಕಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರುತ್ತೆ ಕಣ. ದುಬೈಗೆ ಹೋಗ್ಬೇಕು ಅಂದ್ರೆ ಪಾಸ್ಪೋರ್ಟ್ ಇರ್ಲೇಬೇಕಾ? ಬೇಕೇ ಬೇಕು ಕಣ. ದುಬೈಗೆ ಹೋಗ್ ಬರೋದು ಅಂದ್ರೆ ಏನ್ ಪಕ್ಕದಲ್ಲಿರೋ ಸಿಟಿ ಮಾರ್ಕೆಟ್ಗೆ ಹೋಗ್ ಬಂದಂಗ ಅಥವಾ ಅದ್ರ ಪಕ್ಕದಲ್ಲಿರೋ ಸಂಡೆ ಬಜಾರಿಗೆ ಹೋಗ್ ಬಂದಂಗ? ಸುಮ್ನಿರ್ರಿ, ಕಿಂಡಲ್ ಮಾಡ್ಬೇಡಿ. ಟಿಕೆಟ್ ಸಿಕ್ಕಿದ್ಯಲ್ಲ, ಅದನ್ನ ತೋರ್ಸಿದ್ರೆ ಮಿಕ್ಕಿದ್ನೆಲ್ಲ ಕೊಟ್ಬಿಡ್ತಾರೆ. ಹೌದು. ಯಾರಪ್ಪ ನಿನ್ಗೆ ಟಿಕೆಟ್ ಕೊಟ್ಟಿದ್ದು? 40,000 ರೂಪಾಯಿ ಹೇಳಿದ್ರು ಒಂದ್ ಟಿಕೆಟಿಗೆ. ನಾನು ಚೌಕಾಶಿ ಮಾಡಿ 10,000 ರೂಪಾಯಿ ಇಳಿಸಿ ತಗೊಂಡ್ಬಂದಿದ್ದೀನಿ. ಅಷ್ಟೊಂದು ಕಾಸ್ಟ್ಲಿ ಆಗುತ್ತಾ ದಡ್ಡಗುಂಡ ಅವರೇ? ಕೇಳಿ ಮಿಸ್ಟರ್ ಪೆಪ್ಪರ್ಮ ಅವರೇ, ಆಕ್ಚುಲಿ ಯಾವ ಫ್ಲೈಟು ಯಾವ ಕ್ಲಾಸು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಿಸ್ನೆಸ್ ಕ್ಲಾಸ್ ಆಗಿದ್ರೆ ಅಂತೂ ರೇಟು ಯಕ್ಕ ಚಿಕ್ಕಿನೇ ಜಾಸ್ತಿ ಇರುತ್ತೆ. ಲೇ ಮಂಜಪ್ಪ, ಆ ಟಿಕೆಟ್ ಮೇಲೆ ದುಬೈ ಅಂತ ಬರ್ದಿದ್ಯಾ, ರಾಮದುರ್ಗ ಅಂತ ಬರ್ದಿದೆ ನೋಡು. DUBAI ಇದೆ. ವಾವ್, ಎಷ್ಟು ಸಖತ್ತಾಗಿ ಇಂಗ್ಲಿಷ್ ಓದ್ತಾ. ದುಬೈ ಅಂತಾನೆ ಇದೆಯಂತೆ. ತುತ್ತೂರಿ, ಲಾಸ್ಟ್ ವೀಕ್ ಯಾರು ದುಬೈಗೆ ಹೋಗಿ ಬಂದಿರ್ತಾರೆ, ಅವ್ರ ಜೇಬಿನ ಟಿಕೆಟ್ ಜಾರ್ ಬಿದ್ದಿರ್ಬೇಕು. ಮೊದಲು ಅವ್ರ ಡೇಟ್ ಚೆಕ್ ಮಾಡ. 1/2/2012 ಹಳೆ ಟಿಕೆಟಾ? ಗೋವೆ ಮಂಜ, ಹಳೆ ಡೇಟ್ ಇರೋ ಟಿಕೆಟಿಗೆ 10,000 ರೂಪಾಯಿ ಕೊಟ್ಟಿದ್ಯಲ್ಲೋ.
ಬುದ್ಧಿ ಇದೆಯಾ ನಿನ್ಗೆ? ಟಿಕೆಟ್ ತಗೊಳಕ್ಕೂ ಮುಂಚೆ ಹೆಸರು, ಡೇಟು, ಅಡ್ರೆಸ್ ಎಲ್ಲ ನೋಡ್ತಾನೆ ತಗೋಬೇಕು. ಅಲ್ಲಮ್ಮ, ಟಿಕೆಟ್ ಕೊಡೋರು ವೀಸಾ ಪಾಸ್ಪೋರ್ಟ್ ಎಲ್ಲ ನೋಡೇ ಕೊಡೋದು. ಲೇ ಕಳ್ಳ ಬದ್ಮಾಶ್, ಇಷ್ಟು ಕಾಮನ್ ಸೆನ್ಸ್ ಇಲ್ವೇನೋ ನಿನಗೆ? ಏ ಮಂಜ, ಯಾಕೋ ಇಷ್ಟೊಂದು ದಡ್ಡ ಆಗ್ಬಿಟ್ಟೆ? ನಂಬಿಟ್ರ ನೀವ ನಂಬಿಟ್ರ? ನೀನು ನಂಬಿಟ್ಟೇನಮ್ಮ? ನಂಬಿಟ್ರು ನನಗ್ ಗೊತ್ತಿತ್ತು ನೀವೆಲ್ಲ ನಂಬ್ತೀರಾ ಅಂತ. ನೀವೆಲ್ಲ ಬೇಜಾರಲ್ಲಿದ್ರಲ್ಲ, ನಿಮ್ಮನ್ನ ಖುಷಿ ಪಡ್ಸೋಣ ಅಂತ ದುಬೈಗೆ ಹೋಗ್ತಿದೀನಿ, 10,000 ರೂಪಾಯಿ ಟಿಕೆಟ್ ತಂದಿದ್ದೀನಿ ಅಂತ ಸುಳ್ಳು ಹೇಳ್ದೆ. ಮಂಜು, ಇಷ್ಟೋ ತನಕ ನೀನ್ ಹೇಳಿದೆಲ್ಲ ಸುಳ್ಳ? ನಾನು ಎಷ್ಟೊಂದ್ ಕನ್ಸಿಟ್ಕೊಂಡಿದ್ದೆ, ನಾವ್ ಮದ್ವೆ ಆಗ್ತೀವಿ, ದುಬೈ ಹೋಗ್ತೀವಿ, ನನ್ ಮಕ್ಕಳನ್ನ ಅಲ್ಲೇ ಸ್ಕೂಲಿಗೆ ಸೇರಿಸಬಹುದು, ಮೈ ತುಂಬಾ ಚೆನ್ನಾಗಿ ಹಾಕೋಬಹುದು ಅಂತೆಲ್ಲ ಆಸೆ ಇಟ್ಕೊಂಡಿದ್ನಲ್ಲ. ದುಬೈ ಗೊತ್ತು ಅಂತ ಸುಳ್ಳು ಹೇಳ್ಬಿಟ್ಟು ನಮ್ಮನ್ನ ಶೇಕ್ ಮಾಡ್ದ್ಯಾ? ಡೋಂಟ್ ಶೇಕ್ ವೇದ, ಇಂಥ ಟಿಕೆಟ್ನೆಲ್ಲ ನಾನು ಕೇರೆ ಮಾಡೋದಿಲ್ಲ. ನೋಡು, ಅದು ಸಿಂಗಲ್ ಟಿಕೆಟ್. ಡಬಲ್ ಟಿಕೆಟ್ ಬಂದ್ರೆ ಮಾತ್ರ ನಾನು ಫ್ಲೈಟ್ ಹತ್ತೋದು. ಏನಿನ್ ಹಾಡು? ಅಕ್ಕ, ಇದು ಮಾಣಿಕ್ಯ ಫಿಲಮ್ದು. ನಾನು ನಂದವು ಮಲ್ಟಿಪ್ಲೆಕ್ಸ್ ಗೋಲ್ಡನ್ ಕ್ಲಾಸ್ ಪುಷ್ ಬ್ಯಾಕ್ ಸೀಟಲ್ಲಿ ಕುತ್ಕೊಂಡು ನೋಡ್ಬೇಕಣಕ್ಕ. ಮಲ್ಟಿಪ್ಲೆಕ್ಸ್ ಗೋಲ್ಡನ್ ಗ್ಲಾಸ್? ನೀನೇ ಪುಣ್ಯವಂತ ಕಣಪ್ಪ. ಗಣಪತಿ ಪರಮೇಶ್ವರ ಲೋಕಲ್ ಥಿಯೇಟರ್ಗೆ ಕರ್ಕೊಂಡು ಹೋಗಲ್ಲ, ಇನ್ನು ಮಲ್ಟಿಪ್ಲೆಕ್ಸ್ ಗೋಲ್ಡನ್ ಸೀಟು ಪುಷ್ ಬ್ಯಾಕ್ ಅಲ್ಲಿ ಕರ್ಕೊಂಡು ಹೋಗ್ತಾರ? ಅಯ್ಯೋ ಅಕ್ಕ, ನೀವು ಆರ್ಡರ್ ಮಾಡಿ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿ ಕೊಟ್ಬಿಡ್ತೀನಿ. ಅಷ್ಟೊಂದು ಕಷ್ಟ ಇಲ್ಲ, ಏನ್ ಬೇಡ. ಚೆನ್ನಾಗಿದ್ಯಾ? ಏನೋ ಹಿಂಗಿದ್ದೀನಿ ಕಣಕ್ಕ, ನಿಮ್ಮ ಆಶೀರ್ವಾದದಿಂದ. ಅಕ್ಕ, ನನ್ನ ನೀವು ಚಪಾತಿ ಪಲ್ಯ ಹಾಕಿದಲ್ಲ, ಸೂಪರ್ ಕಣಕ್ಕ. ಆ ರುಚಿ ಎಲ್ಲೂ ಸಿಗೋದೇ ಇಲ್ಲ. ಅಕ್ಕ, ಅಂದಂಗೆ ಆ ಮಂಜ ಎಲ್ಲಿ? ಮಂಜುನ ಒಳಗಡೆ ಇರ್ಬೇಕು, ಕಳಿಸ್ತೀನಿರು. ಫಿಲಮ್ಗೆ ಅವನ್ನ ಕರ್ಕೊಂಡು ಹೋಗ್ಬೇಡ, ಟಿಕೆಟ್ ನೀನೇ ಕೊಡ್ಬೇಕಾಗತ್ತೆ, ಆಯ್ತಾ? ನೀರಾವರಿ ಏನು 1 ತಿಂಗಳಾಗ್ಬಿಡ್ತಾ? ಅಯ್ಯಯ್ಯೋ, ಇನ್ವೆಸ್ಟು ಮಾಡಿಲ್ಲ, ಲಾಭನೂ ತೆಗ್ದಿಲ್ಲ, ಬಡ್ಡಿ ಹೆಂಗ್ ಕಟ್ಟೋದು? ಬಡ್ಡಿ ಕಟ್ಟಕ್ ಆಗಲ್ಲ, ಎಸ್ಕೇಪ್ ಆಗ್ಬಿಡೋಣ. ತಪ್ಪಿಸ್ಕಂಡೆ ಇಡ್ಕಂಡೆ. ಹಣ ಪಾಸ್. ನೀವು ಎಷ್ಟು ದಿನ ಆಯ್ತು ನಿಮ್ಮ ನೋಡಿ? ಅಣ್ಣಗಿನ್ನು ನೋನು ಹೋಗೋ ಬರೋ ಎಸ್ ಏನಾಯ್ತು ಇವ್ರಿಗೆ ಬಂದಿದ್ದ? ಲೋ ಮಚ್ಚ, ನಿನ್ಗೇನಾದ್ರು ನಾಚಿಕೆ ಗೀಚಿಕೆ ಮಾನ ಮರ್ಯಾದೆ ಇದೆಯೇನೋ? ತಿಂಗಳ ಬಡ್ಡಿ ಕೊಡ್ತೀನಿ ಅಂತ ಹೇಳಿ ಹೋಗ್ ಬಡ್ಡಿ ಮಗ ನೀನು. ಇಷ್ಟ ದಿನ ಆದ್ರೂ ನನ್ ಬಡ್ಡಿ ದುಡ್ಡು ಕೊಟ್ಟಿಲ್ವಲ್ಲ? ಮೆತ್ತಗೆ ಮಾತಾಡು, ಕಿವಿ ನೋಯುತ್ತೈತೆ. ಮೆತ್ತಗೆ ಮಾತಾಡ್ರ ಪ್ರಾಬ್ಲಮ್ ಆಗುತ್ತೆ. ದುಡ್ಡು ಕೊಟ್ಟಿಲ್ವಲ್ಲ, ಅದಕ್ಕೆ. ಏನ್ ಮಾಡೋದಡ, ಯಾರು ಕೆಲ್ಸ ಕೊಡಲ್ಲ, ಸಂಪಾದನೆ ಇಲ್ಲ. ನಿಂಗೆ ನೋಡ್ರೆ ಕಳ್ಳು ಚಿಂತಾಗುತ್ತೆ. ಅಸಲು ಆಮೇಲೆ ಕೊಡು, ಬಡ್ಡಿ ಇವಾಗ ಕೊಡು. ಬಡ್ಡಿ ನಾನ್ ತೊಡೆ ಸಿಡಿದ್ರು ನಿಂಗೆ 1 ರೂಪಾಯಿ ಸಿಗಲ್ಲ. ಹೌದಾ? ನನ್ ಜೊತೆ ಬಾ, ದುಡ್ಡು ಹೇಗ್ ಸಂಪಾದನೆ ಮಾಡ್ಬೇಕು ಅಂತ ನಾನ್ ಕಲ್ಸ್ಕೊಡ್ತೀನಿ. ಹಂಗ ನೀನ್ ಹೋಗಿರ್, ನಾನು ಆಮೇಲೆ ಬರ್ತೀನಿ. ಡವ್ ಮಾಡ್ಬೇಡ, ಬಾ. ಲವ್ 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 all my team members come inside. Lo legless bhai, bara ile ಅಣ್ಣ. lo lambo nil bhai ile lo jitto nil ba macha come inside. ಎಲ್ಲಿ ಕೂಗು ಒಂದ್ಸರಿ ನೋಡೋಣ. ಅಮ್ಮ ತಾಯೇ, ನಾವೇನ್ ಫಿಲಮ್ ಚೇಂಜಿಂಗ್ ಹೋಯ್ತಾ ಇದ್ದೀವಿ, ನೀನ್ ಕೂಗ್ಬೇಕು. ಅಮ್ಮ ತಾಯೇ, ಕೂಗು ನೋಡ. ಅಮ್ಮ ತಾಯೇ. ಸ್ಲೋ ಆಯ್ತು, ಜೋರಾಗಿ. ಅಮ್ಮ ತಾಯೇ, ಅಮ್ಮ ತಾಯೇ. ಪರವಾಗಿಲ್ಲ, ಇವಾಗ ರೂಟ್ ಬರ್ತಾ ಇದೆ. ನೀನ್ ಕೂಗ. ಮಂಜ, ನೀನ್ ಕೂಗ. ಅಮ್ಮ ತಾಯಿ. ಫ್ಯಾಷನ್ ಇದು ನಾವಿಂದ ಕಳ್ಳು ಕಿತ್ತೋಗಂಗ್ ಬರ್ಬೇಕು. ಅಮ್ಮ ತಾಯ, ಏನಾದ್ರು ಭಿಕ್ಷೆ ಹಾಕ್ರವ.
ಅಮ್ಮ ತಾಯೇ ದುರ್ಗಮ್ಮ. ಇದೇನು ಭಕ್ತಿ ಪ್ರಧಾನ ಸಿನಿಮಾನೇನೋ? ಬೆಕ್ಕಿಂದ ಬೇಕಾ ಇರೋದು? ಎಲ್ಲೇ ಅಮ್ಮ ತಾಯೇನೋ. ಎಲ್ಲರೂ ಒಂದ್ಸರಿ ಸ್ಲೋಗನ್ ಕೂಗಿ ಅಮ್ಮ ಸೂಪರ್ ಕಲೆಕ್ಷನ್ ಅದೃಷ್ಟ ನೋಡಿ ಮಂಜು ಮಚ್ಚವ್ರೆ, ಹೇಳಿ ಬಾ. ನಿಮ್ ಗೆಟಪ್ ಸೆಟಪ್ ತುಂಬಾ ಸೂಪರ್ ಡೂಪರ್ ಆಗಿದೆ. ಈ ಗೆಟಪ್ ತಕ್ಕಂಗೆ ಓಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸಂದು ನೀನು ಶಿವನೇ ಅನ್ಬಿಟ್ಟು ಆಡ್ಬಿಟ್ರೆ ಸಾಕು, ನೋಡಿ ಜನ ಕರಳು ಕೀಚ್ಕೊಂಡು ಕಾಸನ್ನ ಹಂಗಂಗೆ ಹಾಕ್ಬಿಡ್ತಾರೆ. ನೀನ್ ಹಿಂಗೆ ಬೆಗ್ಗಿಂಗ್ ಬೇಡ್ತಾ ಇರು, ಪಕ್ಕದ ಬೀದಿ ಮೇಘ ಅಂಟಿಗೆ ದುಡ್ಡು ಕೊಟ್ಟಿದ್ದೀನಿ, ನೀನ್ ಬಿಚ್ಚಾಸ್ಕೊಂಡ್ಬಂದ್ಬಿಡ್ತೀನಿ. ಬರ್ಲಾ? ಬಾಯ್, ಜಾಸ್ತಿ ಡೌ ಮಾಡ್ಬೇಡ. ನೀರಾವರಿ ಮರುಭೂಮಿಯಾಗ ಹೋಗ. ಅಯ್ಯೋ ಎಂತ ಮಾಡೋದು ಮರ್ಯಾರೆ, ಎಂತ ಮಾಡೋದು? ಬೊಡ್ಡಿ ಕಟ್ಟಕ್ಕಾಗದೆ ಭಿಕ್ಷೆ ಬೇಡ ಪರಿಸ್ಥಿತಿ ಬಂತಲ್ಲ. ಅಯ್ಯ ಅಕ್ಕಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಓಯ್ಯ ಅಕ್ಕಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡು ಶಿವನೇ, ಕಾಸೊಂದ ನೀಡು ಶಿವನೇ. ಓಯ್ಯೋ ಅಕ್ಕಯ್ಯ ಅಮ್ಮಯ್ಯ. ಅಪ್ಪ ಭಿಕ್ಷಾಕ್ರೆ ಪಾಪ ಭಿಕ್ಷುಕ ಹಂಗಲ್ಲ ಕಡೆ. ಒಂದ್ ನಿಮಿಷ ಹೊಸ ನೋಟೆ ಕೊಡ್ತೀನಿ. ಇವನ್ನ ನೋಡ್ರೆ ಯಾವ ಆಂಗಲ್ ಇಂದ ಭಿಕ್ಷುಕ ತರಾನೇ ಕಾಣಿಸ್ತಿಲ್ಲ, ಡೌ ಮಾಡ್ತಿದ್ದಾನೆ ಅನ್ಸುತ್ತೆ. ಅಯ್ಯೋ ನಿಜವಾಗ್ಲೂ ಇಲ್ಲ, ನಾನ್ ನಿಜವಾಗ್ಲೂ ಭಿಕ್ಷುಕನೇ. ಇಲ್ಲ ಅಂದ್ರೆ ಇಲ್ಲಿ ಬಂದ್ ಕುತ್ಕೊಂತಿದ್ನ ನಾನ್ ಭಿಕ್ಷುಕ. ಹೌದಾ? ನೀನ್ ನಿಜವಾಗ್ಲೂ ಭಿಕ್ಷುಕನೇ ಅಂತ ಪ್ರೂವ್ ಮಾಡು, 100 ರೂಪಾಯಿ ಕೊಡಿಸ್ತೀನಿ. ಅಯ್ಯೋ ನೋಡಿ ನನ್ ಕಣ್ಣೇ ಕಾಣ್ತಾ ಇಲ್ಲ, ಕೈ ನೋಡಿ ಎಲ್ಲ ಸೊಟ್ಟಾಗ್ಬಿಟ್ಟಿದೆ, ಕಾಲ್ ನೋಡಿ ಮಡ್ಸ್ಕೊಂಡ್ಬಿಟ್ಟಿದೆ, ಕಣ್ಣು ನೋಡಿ ಕಣ್ಣು ತುದಿ ಬಂದ್ ಕುತ್ಕೊಂಡಿದೆ, ಕುಷ್ಠರೋಗ ಬರ್ತಾ ಇದೆ. ಈಗ್ಲಾರು ಗೊತ್ತಾಯ್ತಾ ಇವ್ನ ಯಾವ ತರ ಡೌ ಮಾಡಿ ಜನಗಳಿಗೆ ಮೋಸ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ತಾನೆ ಅಂತ? ಏನ್ ಹಿಂಗಂತಿದ್ದೀರಾ ಮೇಡಮ್? ನಿಜವಾಗ್ಲೂ ನಾನ್ ಭಿಕ್ಷುಕನೇ. ನಿಮ್ಮಂತರ ಹಿಂಗಂದ್ರೆ ನನಗ್ ಭಿಕ್ಷೆ ಹಾಕೋರು ಯಾರು? ಈಸಿಯಾಗಿ ನಮ್ಮನ್ನ ಯಾಮಾರ್ಸೋಣ ಅಂತನಾ? ನಮ್ಮನ್ನ ಯಾಮಾರ್ಸೋದಕ್ಕೆ ಯಾರ ಕೈಯಿಂದನೂ ಆಗಲ್ಲ, ಕೊಟ್ಬಿಡ್ತೀನಿ ಅವ್ರ ತಲೆ ಮೇಲೆ. ನೋಡಿ ಹೇಗೆ ಗುರೈಸ್ತೇನೆ. ಆಹಾ, ನಾನ್ ನೋಡಕ್ ತುಂಬಾ ಚೆನ್ನಾಗಿದೆ. ನನ್ನ ನೋಡ್ತೇನೆ, ಸುಮ್ನೆ ಬಿಡ್ಬಾರ್ದು, ಸರಿಯಾಗಿ ಬೆಂಡಿತ್ಬೇಕು. ಅಟ್ಯಾಕ್! ದುಡ್ಡು ಅಯ್ಯೋ ಆಂಟಿ. ದುಡ್ಡಾಯ ಬದ್ಲು ನೀನ ಕುತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಸ್ಮೆಲ್ಲು ದೂರ, ಸ್ಮೆಲ್ಲು. ಭಿಕ್ಷುಕರೆಲ್ಲ ಮನೆ ಒಳಗೆ ಬರೋಷ್ಟು ಬೆಳಗ್ ಬಿಟ್ರಣ. ನಡೆಯೋ ಆಚೆ. ಅಯ್ಯೋ ಅಣ್ಣ, ನಾನು ತುತ್ತೂರಿ ಮಂಜ. ಆಸ್ ಪರ್ ಲಾ ಭಿಕ್ಷೆ ಬೇಡೋದೇ ತಪ್ಪು, ಅಂಥದ್ರಲ್ಲಿ ನಡುಮನೆ ಒಳಗಡೆನೆ ಬಂದು ಭಿಕ್ಷೆ ಬೇಡ್ತಿದ್ಯೇನೋ? ನಡಿಯೋ ನಡಿಯೋ ಹೊರಗೆ. ಅಯ್ಯೋ ಕರಿ ಕೊಟ್ ಬಿಳಿ ಗುಂಡಣ್ಣ, ನಾನ್ರಿ ತುತ್ತೂರಿ ಮಂಜ. ಈ ಭಿಕ್ಷುಕ ನನ್ನನ್ನ ಕರಿಕೋಟ್ ಬಿಳಿ ಗುಂಡಣ್ಣ ಅಂತ ನಲ್ಲಪ್ರಮ. ಹಾಕೋ ಹಾಕೋ ಅವನಿಗೆ. ನಡೆಯೋ ಆಚೆ. ನಿಜವಾಗ್ಲೂ ನಾನೇ ಕಡ ಮಂಜ. ಮಂಜ
ಬೋರ್ಗರೆದ ಉಕ್ಕುವ ಪ್ರವಾಹವನ್ನ ಪ್ರತಿರೋಧಿಸಬಲ್ಲೆ, ಕಾಳ್ಗಿಚ್ಚನ್ನು ಕಾಲಲ್ಲಿ ಮೆಟ್ಟಡಗಿಸಬಲ್ಲೆ, ಬರಸಿರಿಲ್ಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಬಲ್ಲೆ. ಆದರೆ ನನ್ನ ತಮ್ಮ ಮಂಜನನ್ನ ಭಿಕ್ಷುಕನಿಗೆ ಹೋಲಿಸೋದನ್ನು ಮಾತ್ರ ನಾನು ಸಹಿಸಲಾರೆ. ನಡೆಯೋ ಮನೆಯನ್ನ ಆಚೆ. ಈ ಮಾತನ್ನು ಬೇರೆ ಯಾರಾದ್ರೂ ಆಡಿದ್ರೆ ಅವರ ಹೃದಯವನ್ನು ಬಗೆದು ಚಾಮುಂಡಿಗೆ ಔತಣ ನೀಡುತ್ತಿದ್ದೆ. ನೀನಲ್ವ, ಅದಕ್ಕೆ ಏನು ಮಾಡಕ್ಕಾಗಲ್ಲ. ನಿಜವಾಗ್ಲು ನಮ್ಮ ಅತ್ಯಮ್ಮ ನಾಳೆಗೂ ನಾನೇ ಕಣ ಮಂಜ. ಹೌದೇನೋ ಮಂಜ? ಲೇ ತುತ್ತೂರಿ, ಏನ ನಿನ್ ವೇಷ? ಅಣ್ಣಯ್ಯ, ಆ ನೀರಾವರಿ ಇದನ್ನಲ್ಲ ಭಿಕ್ಷುಕ, ಅವನ ಹತ್ರ ಬಡ್ಡಿಗೆ ಸಾಲ ತಗೊಂಡಿದ್ದೆ. ಸಾಲ? ಅದಕ್ಕೆ ಏನಾದ್ರೂ ಬಿಸ್ನೆಸ್ ಮಾಡೋಣ ಅಂತ. ಬಡ್ಡಿ ಹಣ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿ ನೀರಾವರಿ ನನ್ನನ್ನ ಭಿಕ್ಷೆ ಬೇಡಕ್ ಬಿಟ್ಟಿದ್ದ. ಅಲ್ಲಿ ಕಸ್ಟಮರ್ ಬಂದಿದ್ರು. ಅವಾಗ ಏನಾಯ್ತು ಗೊತ್ತಾ? ಇಷ್ಟ ಆಯ್ತು. ಹೋಗ್ಲಿ, ಎಷ್ಟ್ ಸಾಲ ಮಾಡ್ಕೊಂಡ್ಯಪ್ಪ? 10,000 ರೂಪಾಯಿ. ಏನಪ್ಪಾ ಮಾಡ್ದೆ ಆ ದುಡ್ಡನ್ನ? ಅದು ಅಣ್ಣಯ್ಯ, ಯಾರೋ ಇಬ್ರು ದುಬೈ ಶೇಖ್ಗಳು ಬಂದಿದ್ರು. ಹಳೆ ದುಬೈ ಟಿಕೆಟ್ ಕೊಟ್ಬಿಟ್ಟು ಮೋಸ ಮಾಡ್ಬಿಟ್ರು. ಲೇ ಕಳ್ಳ ಬದ್ಮಾಶ್, ನಮ್ಮನ್ನೆಲ್ಲ ಬಿಟ್ಟು ನೀನ್ ಒಬ್ನೇ ದುಬೈ ಫ್ಲೈಟ್ ಹತ್ತು ಬಿಡೋಣ ಅಂತ ಪ್ಲಾನ್ ಮಾಡಿದ್ದೆ ಅಲ್ವೇನೋ? ಅದಕ್ಕೆ ಕಣ ಹೇಳೋದು, ಬೇರೆಯವರಿಗೆ ಮೋಸ ಮಾಡೋದಕ್ಕೆ ಹೋಗ್ಬಾರ್ದು. ಮೋಸ ಮಾಡಿದ್ರೆ ಆ ಮೋಸ ನಮಗೆ ತಿರುಗ್ಬಣ ಆಗುತ್ತೆ. ಅರ್ಥ ಆಯ್ತು ಅಣ್ಣಯ್ಯ. ಇನ್ ಯಾವತ್ತು ಮೋಸ ಮಾಡಲ್ಲ, ಬೇರೆಯವ್ರ ದುಡ್ಡಿಗೆ ಆಸೆನೆ ಪಡಲ್ಲ. ಸುಳ್ಳು ಹೇಳೋದು ಬಿಟ್ಬಿಡ್ತೀನಿ. ಈಗ್ಲಾದ್ರೂ ಬುದ್ಧಿ ಬಂತೇನೋ ಕತ್ತೆ ಬಡವ? ಹ್ಞೂ ಅಣ್ಣಯ್ಯ, ಯಾರ ಹತ್ರ ಸಾಲ ತಗೊಂಬಾರ್ದು, ಸುಳ್ಳು ಹೇಳ್ಬಾರ್ದು ಅಂತ ನನಗ್ ಬುದ್ಧಿ ಬಂತು. ಆಯ್ತು, ನಿನ್ನ ಸಾಲವನ್ನ ಮನ್ನಾ ಮಾಡಿದ್ದೇನೆ, ಹೋಗ್ ಬದುಕೋ. ನೀನ್ ಇಲ್ಲಿ ಸಾಲ ಮನ್ನಾ ಮಾಡ್ತೀಯಾ? ನೀರಾವರಿ ಕೈಲಿ ಸಿಕ್ಕಿದ್ರೆ ಅವ್ನು ನನ್ನೇ ಮನ್ನಾ ಮಾಡ್ಬಿಡ್ತಾನೆ. ತಪ್ಪು ಮಾಡದವ್ರು ಯಾರವ್ರೆ, ತಪ್ಪೆ ಮಾಡದವ್ರು ಎಲ್ಲವ್ರೆ. ಇಲ್ಲವ್ರೆ ನೀರಾವರಿ, ನನ್ನ ತಮ್ಮನಿಗೆ ಕೊಟ್ಟಿರೋ ಸಾಲವನ್ನ ಇಂದಿನಿಂದ ಕೇಳೋ ಹಾಗಿಲ್ಲ. ಎಷ್ಟು ಕೊಟ್ಟಿಯಪ್ಪ? 10,000 ರೂಪಾಯಿ. ತಗೋ ನೀನ್ 10,000 ರೂಪಾಯಿ. ನೀನ್ ಹೇಳಿದ ಮೇಲೆ ಅವನಿಗೆ ಬುದ್ಧಿ ಬಂದಂಗ ಆಗಿದೆ. ಇದೇ ನೋಟು ನಂಬರ್ ಹಾಕಿದ್ದೆ. ನಿನ್ನ ಹತ್ರ ಹೆಂಗ್ ಬಂತು? ಮಿಸ್ಟರ್ ತುತ್ತೂರಿ ಮಂಜಾ ಅವರೇ, ಆಕ್ಚುಲಿ ದುಬೈ ಶೇಖ್ಗಳ ವೇಷದಲ್ಲಿ ಬಂದು ನಿನ್ ಹತ್ರ ಇರೋ 10,000 ರೂಪಾಯಿನ ಕಿತ್ಕೊಂಡು ನಿನ್ ಕೈಗೆ ಹಳೆ ಟಿಕೆಟ್ ಕೊಟ್ಟಿದ್ ಯಾರು ಅನ್ಕೊಂಡಿದ್ಯಪ್ಪ? ಯಾರು? ನಾವೇ. ನೀವೆಂತ ಹೆಂಗ್ ಮಾಡಿದ್ರೆ? ಮನೆಯವರೆಲ್ಲ ಕ್ಯಾಕ್ರಿಸ್ ಹೋಗುದ್ರು ನಿನಗೆ ಬುದ್ಧಿ ಬರ್ಲಿಲ್ಲ. ಭಿಕ್ಷುಕನ ಹತ್ರ ಬುದ್ಧಿ ಹೇಳ್ಸಿದ್ರೆ ಬುದ್ಧಿ ಬರ್ಬೋದು ಅಂತ ಹೀಗೆ ಮಾಡ. ಆಯ್ತಾನೆ, ನನ್ಗೆ ಇವಾಗ ಬುದ್ಧಿ ಬಂತು. ನೀರಾವರಿ, ಹೇಳು ಮಚ್ಚ. ನನಗೆ ಬುದ್ಧಿ ಬಂದಿದೆ. 1 ಲಕ್ಷ ರೂಪಾಯಿ ಕೊಡು, ಹಣ ವಾಪಸ್ ಕೊಡ್ತಾನೆ.